ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ UK ಹೋಮ್ ಕುಕ್ ಚಾನಲ್. ಇವತ್ತು ನಾವು ಶೇಂಗಾ ಸಾಂಬಾರು ಮಾಡೋದನ್ನು ನೋಡೋಣ. ಮೊದಲಿಗೆ 4 ರಿಂದ 5 ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕಿ, ಎಣ್ಣೆ ಬಿಸಿಯಾದ ಮೇಲೆ 1 ಚಮಚ ಆಗುವಷ್ಟು ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕಿ, 1 ಕಟ್ ಮಾಡಿರೋ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಈರುಳ್ಳಿಯನ್ನು ಕೆಂಪಾಗುವವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಸ್ವಲ್ಪ ಕರಿಬೇವನ್ನು ಹಾಕಿ, ಎರಡು ಕಟ್ ಮಾಡಿರೋ ಟೊಮೆಟೊವನ್ನು ಹಾಕಿ, ಇದನ್ನು ಕೂಡ 2 ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. 4 ರಿಂದ 5 ಕೊಟ್ಟಿರೋ ಬೆಳ್ಳುಳ್ಳಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಾಲ್ಕರಿಂದ 5 ಚಮಚ ಆಗುವಷ್ಟು ಶೇಂಗಾ ಪುಡಿಯನ್ನು ಹಾಕಿ, 2 ಚಮಚ ಆಗುವಷ್ಟು ಅಚ್ಚಕಾರದ ಪುಡಿ, ಸ್ವಲ್ಪ ಅರಿಶಿಣ, ಸ್ವಲ್ಪ ಧನಿಯಾ ಪೌಡರ್ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಒಂದು ಕಪ್ ಆಗುವಷ್ಟು ನೀರನ್ನು ಹಾಕಿ ಇದನ್ನು ಮಿಕ್ಸ್ ಮಾಡಿ 2 ನಿಮಿಷವರೆಗೂ ಕುದಿಯಲು ಬಿಡಿ. 2 ನಿಮಿಷ ಕುದ್ದಿದ ಮೇಲೆ 1 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕಲಿಸಿ. ನಿಮಗೆ ಇನ್ನೂ ತೆಳು ಬೇಕಂದರೆ ನೀವು ಇನ್ನೂ ಸ್ವಲ್ಪ ನೀರು ಹಾಕಬಹುದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸಾಂಬಾರನ್ನು 2 ರಿಂದ 3 ನಿಮಿಷ ಕುದಿಸಿ. ಸ್ವಲ್ಪ ನಿಂಬೆ ರಸ ಹಾಕಿ ಕೊತ್ತಂಬರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಥರ ಒಂದು ಸಾಂಬಾರು ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇದು ಅನ್ನ ಜೊತೆ ತಿನ್ನಲು ತುಂಬ ರುಚಿಯಾಗಿರುತ್ತೆ, ಹಾಗೆ ಮಾಡಲು ತುಂಬ ಈಸಿ ಆಗಿದೆ. ಶೇಂಗಾ ಸಾಂಬಾರ್ ತಿನ್ನಲು ರೆಡಿಯಾಗಿದೆ. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.